ನೋಡ್ರಿ ದೀಪಾವಳಿ ಪಟಾಕಿ ಥರ ಸಿಲಿಂಡರ್ ಬ್ಲಾಸ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲೂ ಬ್ಲಾಸ್ಟ್ ಆಗ್ತಾ ಇಲ್ಲ ನೋಡ್ರಿ. ಪೈಪ್ ತೆಗಿತೀನಿ ನೋಡ್ರಿ. ಗ್ಯಾಸ್ಗೆ ಡೈರೆಕ್ಟ್ ಬೆಂಕಿ ಹಚ್ತೀನಿ ನೋಡ್ರಿ. ನೋಡ್ರಿ 1 2 3 ಸರ ಸಿಲಿಂಡರ್ ಆನ್ ಐತಿ ಸರ. ಇಲ್ಲಿ ಬೆಂಕಿ ಉರಿಯಾಕತೈತಿ. ಪೈಪ್ ಕಟ್ ಮಾಡ್ತೀನಿ ನೋಡ್ರಿ. ಪೈಪ್ ಕಟ್ ಮಾಡಿರಿ ಬ್ಲಾಸ್ಟ್ ಆಗಿ ಮನೇನೆ ಬಿದ್ದು ಹೊತ್ತೈತಿ ನೋಡ್ರಿ ಸರ. ಇಲ್ಲಿ ನೋಡ್ರಿ ಕೊರಾಕತ್ತೀನಿ ನೋಡ್ರಿ. ಉರಿ ಯಾರ್ತು ಇಲ್ಲಿ ಆಟೋ ಕಟಪಾತು. ಯಾಕೆ ಬ್ಲಾಸ್ಟ್ ಆಗಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ರಿ. ಬೆಂಕಿ ಉರಿಯಾಕತೈತಿ. ಪೈಪ್ ಕಿತ್ತಿ ನೋಡ್ರಿ. ಬ್ಲಾಸ್ಟ್ ಆಗ್ಬೋದು, ಮನೆ ಬೀಳ್ಬೋದು ನೋಡ್ರಿ. ಏನಾದ್ರು ಅನಾಹುತ ಆಗ್ಬೋದು ನೋಡ್ರಿ. ಅಲ್ಲಿ ಉರಿ ಆರ್ತು ಇಲ್ಲಿ ನೋಡ್ರಿ. ಉರಿನೇ ಬರ್ತಾ ಇಲ್ಲ. ಒಂದು 10 ಸೆಕೆಂಡ್ ಉರಿ ಹಚ್ಚು ಲೇಟ್ ಆತಂದ್ರೆ ಭಗ್ ಅಂದ್ಬಿಡ್ತೈತಿ. ಇದರಿಂದ ಏನಾರ ಬ್ಲಾಸ್ಟ್ ಆತಂದ್ರೆ 5 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಐತಿ ಸರ್. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂತಂದರೆ ನೀವು ಮಾಡೋ ಒಂದು ಶೇರು ಎಷ್ಟೋ ಜನರ ಜೀವವನ್ನು ಉಳಿಸುತ್ತೆ ಸರ್. ನಾನೊಬ್ಬ ಬಡ ರೈತ, ಎಷ್ಟೋ ಜನರ ಜೀವ ಉಳಿಸೋ ಕಾರ್ಯಕ್ಕೆ ಕೈ ಹಾಕಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸರ್. ನಮಸ್ತೆ ಸರ್, ನನ್ನ ಹೆಸರು ಸಿದ್ದು ಅಡವಾಡಿಗೆ ಅಂತೇಳಿ. ನಾನು ಇವತ್ತು ಗ್ಯಾಸ್ ಸಿಲಿಂಡರ್ ಸುರಕ್ಷತೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ ಸುರಕ್ಷತೆಗಿಂತ ಮೊದಲು ಎಲ್ಲೆಲ್ಲಿ ಲೀಕ್ ಆಗ್ತದೆ ಅನ್ನೋದು ಹೇಳ್ತೀನಿ ಸರ್. ಇವತ್ತು ನೋಡಿರಿ ಸರ್, ಇದು ರೆಗ್ಯುಲೇಟರ್ ಐತಲ್ರಿ. ಈ ರೆಗ್ಯುಲೇಟರ್ನಾಗೂ ಲೀಕ್ ಆಗ್ತೈತಿ. ಯಾಕಂತಂದ್ರೆ ಹೆಣ್ಮಕ್ಳು ರಾತ್ರಿ ಬಂದ್ ಮಾಡ್ತಾರೆ, ಮುಂಜಾನೆ ಚಾಲು ಮಾಡ್ತಾರೆ. ರಾತ್ರಿ ಬಂದ್ ಮಾಡೋದು ಮುಂಜಾನೆ ಚಾಲು ಮಾಡೋದ್ರಿಂದ ಇಲ್ಲಿ ಒಳಗಿನ ಸ್ಪೇರ್ ಪಾರ್ಟ್ಸು ಲೂಸ್ ಆಗಿ ಇಂಥಲ್ಲಿ ಗ್ಯಾಸ್ ಲೀಕ್ ಆಗಿ ಸ್ಟಾರ್ಟ್ ಆಗ್ತೈತಿ ರೀ. ಇನ್ನು ಪೈಪ್ನಲ್ಲಿ ಲೀಕ್ ಆಗ್ತೈತಿ. ಎಲ್ಲಪ್ಪ ಅಂತಂದ್ರೆ ಸದ್ಯ ಇಲ್ಲಿನೂ ಸ್ವಲ್ಪ ಪೈಪ್ ಭಾಳ ದಿನ ಯೂಸ್ ಆಗಿಂದ ಇಲ್ಲಿನೂ ಲೀಕ್ ಆಗಿ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಇಲ್ಲಿನೂ ಲೀಕ್ ಆಗ ಸ್ಟಾರ್ಟ್ ಆಗ್ತೈತಿ. ಯಾಕಂತಂದ್ರೆ ಸರ್, ಹೆಣ್ಮಕ್ಳು ಅಡಿಗೆ ಆದ್ಗಳು ಏನು ಮಾಡ್ತಾರೆ ಸರ್, ಈ ಗ್ಯಾಸ್ ಸ್ಟೋವನ್ನು ತೊಳಿತಾರೆ ಸರ್. ತೊಳೆದಾಗ ಇಲ್ಲಿ ನೀರು ಬಿದ್ದಿರ್ತೈತಿ. ಇಲ್ಲಿ ಏನೋ ಒರೆಸ್ತಾರೆ ಸರ್ ಅರ್ಬಿ ತೊಗೊಂಡು. ಆದರೆ ಇಲ್ಲಿ ನೀರು ಬಿದ್ದಿದ್ದನ್ನು ಒರೆಸಲ್ಲ ಸರ್. ಆದರೆ ಇಲ್ಲಿ ನೀರು ಬಿದ್ದು ಪೈಪ್ನಿಂದು ಹಿಂಗೆ ಓಪನ್ ಆಗಿ ಸ್ಟಾರ್ಟ್ ಆಗ್ತೈತಿ. ಓಪನ್ ಆಗಿ ಏನಾಗ್ತೈತಿ, ಇಲ್ಲಿ ಗ್ಯಾಸ್ ಲೀಕ್ ಆಗಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರ್ತದೆ ಸರ್. ಇದ್ರ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೋಡಿರಿ ಸರ್, ಅಲ್ಲಿ ಲೀಕ್ ಆಯ್ತು, ಇಲ್ಲಿ ಲೀಕ್ ಆಯ್ತು, ಅಲ್ಲಿ ಬ್ಲಾಸ್ಟ್ ಆಯ್ತು, ಇಲ್ಲಿ ಬ್ಲಾಸ್ಟ್ ಆಯ್ತು, ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು ಏನ್ರಿ. ಟಿ ವಿ ಒಳಗೆ, ಪೇಪರ್ನೊಳಗೆ ಬರೀ ಇದೇ ನ್ಯೂಸ್ ನೋಡೋದಾಗೈತಿ. ಯಾಕದು ಆಗಕತ್ತೈತಿ ಅಂತಂದ್ರೆ, ಇವತ್ತು ಈ ಗ್ಯಾಸ್ ಸೇಫ್ಟಿ ಡಿವೈಸ್ ನೀವು ನಿಮ್ಮ ಸಿಲಿಂಡರ್ ಕುಂದಿಸ್ಲಾರ್ಕ ಅಥವಾ ಫಿಟ್ ಮಾಡ್ಲಾರ್ಕ ಈ ರೀತಿ ಆಗುತ್ತಾ. ಈ ಗ್ಯಾಸ್ ಸೇಫ್ಟಿ ಡಿವೈಸು ಸಿಲಿಂಡರ್ ಬ್ಲಾಸ್ಟ್ ಆಗೋದನ್ನು ಯಾವ ರೀತಿ ತಡೆಗಟ್ಟತೈತಿ ನೋಡ್ರಿ. ಇದು ಏನಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲಿರೋ ರೆಗ್ಯುಲೇಟರ್ ಗತಿ ಇರ್ತೈತಿ ತೆಳಗಡೆ. ಇದನ್ನು ಯಾವ ರೀತಿ ಹಾಕ್ಬೇಕಂದ್ರೆ ಈ ರೀತಿ ಹಾಕಬೇಕು. ಹಾಕಿ ಬಟನ್ ಆನ್ ಮಾಡಬೇಕು. ಆನಂತರ ನಿಮ್ಮ ಮನೆಯಲ್ಲಿರೋ ರೆಗ್ಯುಲೇಟರನ್ನು ಈ ರೀತಿ ಹಾಕುವಂಗಿಲ್ಲ, ಈಗ ಮೇಲ್ಗಡೆ ಹಾಕಬೇಕು. ಮೇಲ್ಗಡೆ ಹಾಕಿ ಏನಂತಂದ್ರೆ ಬಟನ್ ಆನ್ ಮಾಡಬೇಕು. ಆನ್ ಮಾಡಿ ಈ ಬಟನನ್ನು, ಈ ನಾಬನ್ನು ಯಾರ್ಸಲೆ ಪ್ರೆಸ್ ಮಾಡಬೇಕು. ಈಗೆಲ್ಲ ಫಿಕ್ಸ್ ಮಾಡೀನಿ ಸರ. ಈ ಸದ್ದ ಉರಿ ಹಚ್ತೀನಿ ನೋಡ್ರಿ. ಏನ್ರಿ ಈ ಸದ್ ನೋಡ್ರಿ ಯಾವ ರೀತಿ ಇದು ಆಟೋ ಕಟಾಪ್ ಆಗ್ತೈತಿ, ಯಾವ ರೀತಿ ನಮ್ಮ ಕುಟುಂಬದ ಸುರಕ್ಷತೆ ಮಾಡ್ತೈತಿ ನೋಡ್ರಿ. ಈ ರೀತಿ ಉರಿ ಚಾಲು ಇದ್ದಾಗ ಅಕಸ್ಮಾತ್ ಪೈಪ್ ಏನಾರ ಕಿತ್ತು ಮಾಡ್ತಂತಂದ್ರೆ ಈ ಸದ್ ಇಲ್ಲಿ ಆರ್ತ್ರಿ, ಇಲ್ಲಿ ಆಟೋ ಕಟಾಪ್ ಆಯ್ತು ನೋಡ್ರಿ ಸರ್. ಏನ್ರಿ ಇಲ್ಲೂ ಆಟೋ ಕಟಾಪ್ ಆಯಿತು. ಹಾಲು ಇಟ್ರಿ ಅಥವಾ ಚಾ ಇಟ್ರಿ, ಅದು ಹಾಲು ಅಥವಾ ಚಾ ಉಕ್ಕಿ ಬರ್ಸನ್ ಆರ್ತು, ಗ್ಯಾಸ್ ಸ್ಟವ್ ಆರ್ತು ಅಥವಾ ಗಾಳಿ ಬಂದು ಆರ್ತು ಅಂತ ತಿಳ್ಕೊರಿ. ಯಾವ ರೀತಿ ಈ ರೀತಿ ಆರ್ತು ಅಂತ ತಿಳ್ಕೊರಿ. ಆರಿದಾಗ 80% ಇಲ್ಲಿ ಕಟಾಪ್ ಮಾಡಿಕೊಂಡು ಕೇವಲ 20% ಗ್ಯಾಸ್ ಮಾತ್ರ ಬರ್ತಿರ್ತೈತಿ. ಆ 20% ಗ್ಯಾಸು ವಾತಾವರಣದೊಳಗೆ ಹರಡೋದ್ರಿಂದ, ಸ್ಪ್ರೆಡ್ ಆಗೋದ್ರಿಂದ ಯಾವುದೇ ಅನಾಹುತ ಆಗೋದಿಲ್ಲ. ಈ ಸದ್ ನೋಡ್ರಿ, ಬೇಕಾರೆ ನೋಡ್ರಿ ಉರಿ ಹಚ್ತೀನಿ ನೋಡ್ರಿ. ಸಮೀಪ ಹಿಡಿದ್ರೆ ಒಟ್ಟ ಏನು ಉರಿ ತೊಳೋದಿಲ್ಲ. ನೀವು ಹಿಂಗೆ 1 ತಾಸು ಹಿಡ್ಕೊಂಡು ನಿಂದ್ರಿ, 1 ದಿನ ಹಿಡ್ಕೊಂಡು ನಿಂದ್ರಿ. ಏನಪ್ಪ ಅಂತಂದ್ರೆ ಒಟ್ಟ ಉರಿ ತೊಳೋದಿಲ್ಲ. ಯಾವಾಗ ನೀವು ಸಮೀಪ ಹೋಗ್ತೀರಿ ಅವಾಗ ಮಾತ್ರ ಉರಿ ಹತ್ತೈತಿ ನೋಡ್ರಿ. ನಾರ್ಮಲಾಗಿ ಹತ್ತೈತು. ಒಂದು ವೇಳೆ ಕೇವಲ ರೆಗ್ಯುಲೇಟರ್ ಅಷ್ಟೇ ಇತ್ತಂತಂದ್ರೆ ಏನಪ್ಪ ಅಂದ್ರೆ ಒಂದು 10 ಸೆಕೆಂಡ್ ಉರಿ ಹಚ್ಚು ಲೇಟ್ ಆತಂದ್ರೆ ಭಗ್ ಅಂದ್ಬಿಡ್ತೈತಿ. ಆದರೆ ಈಗ ನೀವು 1 ತಾಸು ಹಿಡ್ಕೊಂಡು ಕೂತ್ರು ಅದು ಉರಿ ಭಗ್ ಅನ್ನೋದಿಲ್ಲ, ನಾರ್ಮಲಾಗಿ ಹತ್ತೈತಿ. ಈ ರೀತಿ ನಮ್ಮ ಕುಟುಂಬದ ಸುರಕ್ಷತೆಯನ್ನು ಮಾಡ್ತೈತಿ. ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡ್ರಿ. ಪೈಪ್ ಏನಾರ ಕಟ್ ಆತಂತಂದ್ರೆ ಇಲ್ಲಿ ಉರಿ ಇಲ್ಲಿಗೆ ಬಂದು ಸಿಲಿಂಡರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರ್ತೈತಿ. ಈಗ ನೋಡ್ರಿ ಪೈಪ್ ಕಟ್ ಮಾಡ್ತೀನಿ. ಏನು ನೋಡ್ರಿ, ಈ ಪೈಪ್ ಕಟ್ ಮಾಡ್ತೀನಿ. ಅವಾಗ ಇಲ್ಲಿನೂ ನೋಡ್ರಿ, ಅಲ್ಲಿ ನೋಡ್ರಿ, ಇಲ್ಲಿ ಉರಿ ಆರ್ತು, ಅಲ್ಲಿ ಆಟೋ ಕಟಾಪ್ನು ಆಯ್ತು. ಒಂದು ವೇಳೆ ಕೇವಲ ರೆಗ್ಯುಲೇಟರ್ ಇತ್ತಂತಂದ್ರೆ ಇಲ್ಲಿ ಪೈಪ್ ಏನಾರ ಕಟ್ ಆತಂದ್ರೆ ಇಲ್ಲಿ ಉರಿ ಇಲ್ಲಿ ಬಂದು 2 ರಿಂದ 3 ನಿಮಿಷದೊಳಗೆ ಸಿಲಿಂಡರ್ ಬ್ಲಾಸ್ಟ್ ಆಗ್ತೈತಿ. ಆದ್ರೆ ನಮ್ಗೆ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಅನಾಹುತ ಆಗೋದಿಲ್ಲ. ಬೇಕಾದ್ರೆ ನೋಡ್ರಿ, ನೀವು 1 ತಾಸು ಹಿಡ್ಕೊಂಡು ನಿಂದ್ರಿ, ಒಟ್ಟ ಉರಿ ಬರೋದಿಲ್ಲ. ಯಾಕಂತಂದ್ರೆ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಆಟೋ ಕಟಾಪ್ ಆಗಿ ಇಲ್ಲಿ ಉರಿ ಬರೋದಿಲ್ಲ. ನಮ್ಮ ಕುಟುಂಬದ ಸುರಕ್ಷತೆ ಈ ರೀತಿ ಮಾಡ್ತೈತಿ ಸರ್. ಇದ್ರದ್ದು 3 ವರ್ಷ ಗ್ಯಾರಂಟಿ ಸರ್, 3 ವರ್ಷ ವಾರಂಟಿ ಇರ್ತೈತಿ. 3 ವರ್ಷದೊಳಗೆ ಇದು ಏನಾರು ವರ್ಕ್ ಮಾಡಲಿಲ್ಲ ಅಂತಂದ್ರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ ಸರ್. ಮತ್ತು ಇದ್ರದ್ದು ಲೈಫ್ ಇನ್ಶೂರೆನ್ಸು ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಎಲ್ಲಿವರೆಗೆ ಯೂಸ್ ಮಾಡ್ತೀರಿ ಅಲ್ಲಿವರೆಗೂ ಇರ್ತೈತಿ. ಇದರಿಂದ ಏನಾರ ಬ್ಲಾಸ್ಟ್ ಆತಂದ್ರೆ 5 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಐತಿ ಸರ್. ಈ ಗ್ಯಾಸ್ ಸೇಫ್ಟಿ ಡಿವೈಸ್ ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಕೇಳಿ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತೀವಿ. ನಿಮಗೆ ಬೇಕಾದರೆ ಇದನ್ನು ನಾವು ಕಳಿಸ್ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿನೂ ಲಭ್ಯ ಇದೆ.